ಏನು 12 ರಾಜ್ಯದ ಜನರು ಏನಂತಂದರೆ ಅಫ್ಕೋರ್ಸ್ ಏನಂದರೆ ಭಾರತದ ಜನರು ಏನಂತಂದರೆ ಒಂದು ಆಸೆ ಇರುತ್ತೆ, ಜಮ್ಮು ಕಾಶ್ಮೀರವನ್ನು ನೋಡ್ಕೊಂಡು ಬರಬೇಕು ಅನ್ನುವಂತಹ ಆಸೆ ಇರುತ್ತೆ. ಅದರಲ್ಲೂ ಮೇ ಜೂನ್ ಜುಲೈ ಅಂದರೆ ಏಪ್ರಿಲ್ ಮೇ ಜೂನ್ ಅಂತಂದರೆ ಇದು ಮಕ್ಕಳಿಗೆ ರಜಾ ದಿನಗಳಿರುತ್ತೆ. ಸೊ ಅದಕ್ಕೋಸ್ಕರ ಮೊನ್ನೆ ಅಷ್ಟೇ 22ನೇ ತಾರೀಕು 12 ರಾಜ್ಯದ ಜನರು ಏನಂತಂದರೆ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದರು. ಪೆಹಲ್ಗಾವ್ನಲ್ಲಿ ಎಲ್ಲರೂ ಖುಷಿಯಾಗೇ ಇದ್ದರು. ಆದರೆ ಒಂದೇನಾಯಿತು ಅಂತಂದರೆ ಅಲ್ಲಿ ಉಗ್ರರ ದಾಳಿ ಆಗುತ್ತೆ. ಈಗೇನು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದೇನಂತಂದರೆ ಇದೇ ಪೆಹಲ್ಗಾವ್. ಎಲ್ಲರೂ ಅಂದರೆ ಹಿಮದಲ್ಲಿ ಆಡಬೇಕು, ಮಕ್ಕಳನ್ನು ಆಡಿಸ್ಬೇಕು, ಖುಷಿಯಾಗಿರಬೇಕು ಅಂತ ಹೋದವರು ಬರೋಬ್ಬರಿ 28 ಜನರನ್ನು ಬಲಿ ಪಡೆದಿದ್ದಾರೆ. 28 ಜನರ ದಾರುಣ ಕಥೆಗಳಿದಾವಲ್ಲ, ಅದರಲ್ಲಿ ಏನಂತಂದರೆ ಒಬ್ಬೊಬ್ಬರ ಕಥೆಗಳು ಕರುಣಾಜನಕವಾಗಿದೆ. ಮೊದಲನೇದೇನಂತಂದರೆ ಹನಿಮೂನ್ಗೆ ಬಂದಂತಹ ಜೋಡಿ ಲೆಫ್ಟಿನೆಂಟ್ ಹೆಣವಾಗಿ ಬಂದಿದ್ದಾರೆ. ಒಂದು ವಾರದ ಹಿಂದಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ನೌಕಾಪಡೆಯ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಪಹಲ್ಗಾಂವ್ ಉಗ್ರರ ದಾಳಿಯಲ್ಲಿ ಮೃತಪಟ್ಟಿದ್ದು ಪತ್ನಿಯ ರೋದನ ಹೇಳತೀರದ್ದಾಗಿತ್ತು. ನಿನ್ನೆ ಅಷ್ಟೇ ಅವರ ಅಂತಿಮ ಸಂಸ್ಕಾರ ಮುಗಿತು. ನಿನ್ನೆ ಅವರು ಆ ಪೆಟ್ಟಿಗೆಯನ್ನು ನೋಡಿದ ತಕ್ಷಣ, ಆ ಮೃತದೇಹದ ಪೆಟ್ಟಿಗೆಯನ್ನು ನೋಡಿದ ತಕ್ಷಣ ಜೈ ಹಿಂದ್ ಅಂತ ಅಂದಿದ್ರು. ಅವರ ದೇಶ ಪ್ರೇಮಕ್ಕೆ, ಅವರ ಗಟ್ಟಿ ಗುಂಡಿಗೆಗೆ ಇಲ್ಲಿಂದಲೇ ಒಂದು ಹ್ಯಾಟ್ಸಪ್ ಹೇಳಬೇಕು. ಪತಿಯ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸುವ ವೇಳೆ ಪತ್ನಿ ಏನಂತಂದರೆ ಬಿಕ್ಕಿ ಬಿಕ್ಕಿ ಅಳತಾಗಿರುವ ದೃಶ್ಯ ಎಂಥವರ ಎದೆ ಕರಗುವಂತೆ ಮಾಡಿತ್ತು. ಜೊತೆಗೆ ಹರಿಯಾಣದ ಕರ್ನಾಲ್ ಜಿಲ್ಲೆಗೆ 26 ವರ್ಷದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಏಪ್ರಿಲ್ 19ರಂದು ವಿವಾಹವಾಗಿದ್ದರು. ಪತ್ನಿ ಹಿಮಾಂಶಿ ಜೊತೆ ಕಾಶ್ಮೀರಕ್ಕೆ ಹನಿಮೂನ್ಗಂತ ಹೋಗಿದ್ರು. ಶಿಕ್ಷಕಿಯಾಗಿರುವ ಹಿಮಾಂಶಿ ಪಾಲಿಗೆ ಹನಿಮೂನ್ ಘೋರ ದುರಂತಕ್ಕೆ ಸಾಕ್ಷಿಯಾಯಿತು. ಬರೀ 19ನೇ ತಾರೀಕು ಮದುವೆಯಾಗಿದೆ. 20, 21, 22 ಬರೀ 4 ದಿನದಲ್ಲಿ ಇವರು ಹೆಣವಾಗಿ ಅಂದರೆ ಹುತಾತ್ಮರಾಗಿದ್ದಾರೆ. ನರ್ವಾಲ್ ದಂಪತಿ ಹನಿಮೂನ್ಗಂತ ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಬೇಕಿತ್ತು. ಆದರೆ ನೌಕಾಪಡೆಯಿಂದ ಅನುಮತಿ ಸಿಗದ ಹಿನ್ನೆಲೆಯಲ್ಲಿ ಕಾಶ್ಮೀರಕ್ಕೆ ತೆರಳಿದ್ರು ಅಂತ ಹೇಳಲಾಗಿದೆ. ಹನಿಮೂನ್ ಪ್ರವಾಸ ಮುಗಿಸಿಕೊಂಡು ಬಂದ ಮೇಲೆ ಮೇ 1ರಂದು ವಿನಯ್ ನರ್ವಾಲ್ 27ನೇ ಹುಟ್ಟುಹಬ್ಬ ಅದ್ಧೂರಿಯಾಗಿ ಆಚರಿಸ್ಕೊಳ್ಳೋದಕ್ಕೂ ಕೂಡ ರೆಡಿಯಾಗಿದ್ದರು. ನೋಡಿ, 19ಕ್ಕೆ ಮದುವೆಯಾಗಿದೆ, 20ಕ್ಕೆ ಏನಾಗಿದೆ ಅಂತಂದರೆ ತಮ್ಮ ಸಭೆ ಸಮಾರಂಭಗಳೆಲ್ಲ ಮುಗಿಸಿದ್ದಾರೆ. 22ಕ್ಕೆ ಕಾಶ್ಮೀರಕ್ಕೆ ಏನಂತಂದರೆ ಹನಿಮೂನ್ಗೆ ಹೋಗಿದ್ದಾರೆ. ಇನ್ನೇನು ಮೇ 1ನೇ ತಾರೀಕು ವಿನಯ್ ಅವರ ಬರ್ತ್ಡೇ ಇತ್ತು, ಲೆಫ್ಟಿನೆಂಟ್ ಅವರದು. ಬಟ್ ಏನು ಮಾಡ್ತೀರಾ, ವಿಧಿಲಿಖಿತ, ಏನು ಮಾಡೋಕ್ಕಾಗತ್ತೆ. ಇನ್ನು ಆ ಮಗಳ ಕೈಯಲ್ಲಿ ಹಾಕಿದಂತಹ ಮೆಹಂದಿಯೂ ಕೂಡ ಅಳಿಸಿರಲಿಲ್ಲ. ನಮ್ಮ ಕಡೆ ಹಸಿರು ಬಳೆಗಳನ್ನು ಹಾಕ್ತಾರೆ, ಆ ಕಡೆ ಕೆಂಪು ಬಳೆಗಳನ್ನ ಹಾಕ್ತಾರೆ. ಆ ಫೋಟೋದಲ್ಲಿ ಅವರ ಕೆಂಪು ಬಳೆಗಳು ಕೂಡ ಕಾಣಿಸ್ತಾ ಇತ್ತು. ಇಂತಹ ದುರ್ಘಟನೆ ಯಾರಿಗೂ ಕೂಡ ಆಗಬಾರ್ದು. ಯಾಕಂತಂದರೆ 27ನೇ ವಯಸ್ಸಿಗೆ ಬರೀ 26 ವರ್ಷದ ಯೋಧ ಈಗ ತನ್ನ ಮಡದಿ ಜೊತೆಗೆ ತಂದೆ ತಾಯಿಯನ್ನು ಬಿಟ್ಟು ಹುತಾತ್ಮರಾಗಿದ್ದಾರೆ. ಇನ್ನು ಏನಂತಂದರೆ ಮದುವೆಯಾದ 2 ತಿಂಗಳಿಗೆ ಬದುಕು ಅಂತ್ಯವಾಗಿದೆ. ಇನ್ನೊಬ್ಬರು ಬೈಸರ್ಗಣ್ಣ ಹುಲ್ಲುಗಾವಿನಲ್ಲಿ ಪತ್ನಿ ಜೊತೆ ಕುದುರೆ ಸವಾರಿ ನಡೆಸ್ತಾ ಇದ್ದ ವೇಳೆ ಉಗ್ರರ ಗುಂಡೇಟಿಗೆ ಉತ್ತರ ಪ್ರದೇಶ ಮೂಲದ ಉದ್ಯಮಿ ಶುಭಂ ಬಲಿಯಾಗಿದ್ದಾರೆ. 2 ತಿಂಗಳ ಹಿಂದಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಶುಭಂ ದ್ವಿವೇದಿ ಪತ್ನಿ ಹಾಗೂ 11 ಸದಸ್ಯರೊಂದಿಗೆ ಕಾಶ್ಮೀರ ಪ್ರವಾಸ ಕೈಗೊಂಡಿದ್ದರು. ಪತ್ನಿ ಜೊತೆಗೆ ಏನಂತಂದರೆ ಅವರು ಕುದುರೆ ಸವಾರಿ ಮಾಡ್ತಾ ಇದ್ರಂತೆ. ಆ ಸಮಯದಲ್ಲಿ ಗುಂಡಿನ ದಾಳಿಯಾಗಿದೆ. ಆ ಗುಂಡಿನ ದಾಳಿಗೆ ಈ ಒಂದು ನವಜಂಪತಿಯ ಏನಂತಂದರೆ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಇನ್ನು ಇಸ್ಲಾಂ ಶ್ಲೋಕ ಹೇಳಲಿಲ್ಲ ಅಂತ ಅಂದಿದ್ದಕ್ಕೆ ಗುಂಡು ಹೊಡೆದ್ರು ಅಂತ ಒಬ್ಬ ವ್ಯಕ್ತಿ ಹೇಳಿದ್ದಾರೆ. ಭಯೋತ್ಪಾದಕ ದಾಳಿಯಲ್ಲಿ ಬದುಕುಳಿದವರು ಅಲ್ಲಿ ನಡೆದ ಕ್ರೌರ್ಯವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇದೇ ಕನ್ನಡಿಗ ಪಲ್ಲವಿ ಕೂಡ ಹೇಳ್ತಾ ಇದ್ರು. ಏನಂತಂದರೆ ಇನ್ನು ಹಿಂದೂನಾ ಅಂತ ಕೇಳ್ತಾರೆ, ನಿಮ್ಮ ಹೆಸರೇನು ಅಂತ ಕೇಳ್ತಾರೆ. ಆವಾಗ ನೀನು ಮುಸ್ಲಿಂ ಅಲ್ಲ ಅಂದಿದ್ದಕ್ಕೆ ಗುಂಡೇಟು ಹೊಡೆದಿದ್ದಾರೆ ಎನ್ನುವಂತಹ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಉತ್ತರ ಪ್ರದೇಶದವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಅವರೆಲ್ಲ ಏನಂತಂದರೆ ನಡೀತಾ ಇದ್ರು, ನೋಡ್ತಾ ಇದ್ದದನ್ನು ಕ್ರೌರ್ಯವನ್ನು ಎಳೆಗೆ ಬಿಚ್ಚಿಟ್ಟಿದ್ದಾರೆ. ಅಂದರೆ ಇಲ್ಲಿ ಭಯೋತ್ಪಾದಕರಿಗೆ ಧರ್ಮ ಇಂಪಾರ್ಟೆಂಟು, ಗ್ರೌರ್ಯ ಅವೆಲ್ಲ ಬೇಡ. ಧರ್ಮ, ನಿಂದು ಯಾವುದೋ ಧರ್ಮ, ಹೊಡೆದು ಬೆಸಾಕ್ತೀನಿ. ಆದರೆ ಈಗೇನಾಗಿದೆ ಅಂತಂದರೆ ಮುಂದೆ ಏನಂತಂದರೆ ಬರೀ ಏನಂತಾರೆ ಗನ್ ಕಿತ್ತುಕೊಳ್ಳೋದಕ್ಕೆ ಪ್ರಯತ್ನಿಸಿದ ಆದಿಲ್ ಹುಸೈನ್ ಅನ್ನುವಂತಹ ವ್ಯಕ್ತಿ ಸಾವಾಗಿದ್ದಾಗಿದ್ದಾನೆ. ಉಗ್ರರು ಹಿಂದೂಗಳನ್ನಷ್ಟೇ ಅಲ್ಲದೆ ತಮ್ಮ ಕೃತ್ಯಕ್ಕೆ ಅಡ್ಡಿಪಡಿಸಿದ ಕುದುರೆ ಸವಾರ ಸೈಯದ್ ಅಲಿ ಹುಸೈನ್ ಅನ್ನುವಂತಹ ಕಾಶ್ಮೀರಿ ಮುಸ್ಲಿಮನನ್ನು ಕೂಡ ಕೊಂದು ಹಾಕಿದ್ದಾರೆ. ಈ ವ್ಯಕ್ತಿ ಏನು ಮಾಡ್ತಿದ್ದಾನೆ ಅಂತಂದರೆ 28 ವರ್ಷದ ಹುಸೈನ್ ಉಗ್ರರ ಕೈಯಲ್ಲಿರುವಂತಹ ಬಂದೂಕನ್ನು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನಂತೆ. ಆದರೆ ಆ ಉಗ್ರರಿಗೂ ಏನು ಮಾಡಿದ್ರು ಅಂತಂದರೆ ಇವನು ಕೂಡ ಹೊಡೆದು ಬೇಸಾಕಿದ್ದಾರೆ. ಅಂದರೆ ಕ್ರೌರ್ಯ ಮಾಡಬೇಕು ಅಷ್ಟೇ, ಮತ್ತೇನು ಬೇಡ. ಸೊ ಹೀಗಾಗಿ ಏನಂತಂದರೆ ಒಂದೊಂದು ದೃಶ್ಯಗಳು, ಒಂದೊಂದು
ಕತೆಗಳು ಈಗ ಬಿಚ್ಚಿಟ್ಕೊಳ್ತಾ ಇದೆ. ಬಟ್ ಈ ರೆಸಿಸ್ಟೆಂಟ್ ಫ್ರಂಟ್ ಸಂಚು ಅಂತ ಏನಿದೆಯಲ್ಲ, ರೆಸಿಸ್ಟೆಂಟ್ ಫ್ರಂಟು ಇದೇನಾಗಿದೆ ಅಂತಂದರೆ ಇದರಲ್ಲಿ ಪಹಲ್ಗಾಂವ್ ದಾಳಿಯ ಹಿಂದೆ ನಿಷೇಧಿತ ಸಂಘಟನೆ ಲಷ್ಕರ್ ಎ ತೊಯ್ಬಾ ಸಂಘಟನೆ ಕೈವಾಡಗಿದೆ ಅಂತ ಹೇಳಲಾಗಿದೆ. ದಾಳಿಯ ಹೊಣೆ ಹೊತ್ತಿರುವ ರೆಸಿಸ್ಟೆಂಟ್ ಫ್ರಂಟ್ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಅಂಗಸಂಸ್ಥೆ ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ. ಇವರ ವಿರುದ್ಧವೂ ಕೂಡ ಭದ್ರತಾ ಸಿಬ್ಬಂದಿ ಏನಂತಂದರೆ ಕಾನೂನು ಕ್ರಮ ಅಥವಾ ತಮ್ಮ ಬುದ್ಧಿಯನ್ನು ತೋರಿಸ್ತಾರೆ. ಅಂದರೆ ತಮ್ಮ ಗನ್ ಮೂಲಕ ಬುದ್ಧಿ ತೋರಿಸ್ತಾರೆ. ಇನ್ನು ಮತ್ತೊಂದು ಮಹತ್ವದ ಸುದ್ದಿ ಏನಂತಂದರೆ, ಇಷ್ಟೆಲ್ಲ ಆಯ್ತಲ್ಲ, ಈಗ ಪಾಕಿಸ್ತಾನದ ಮಾಧ್ಯಮಗಳು ಏನು ಹೇಳ್ತಾ ಇದ್ದಾವೆ ಅದು ಕೂಡ ನೋಡಬೇಕಲ್ಲ. ಅದೊಂದು ಸ್ವಲ್ಪ ಜರ್ನಲಿಸ್ಟ್ಗಳಿಗೆ ಹುಚ್ಚು. ಇಷ್ಟೆಲ್ಲ ಆಯ್ತಲ್ಲ, ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಏನು ತೋರಿಸ್ತಿದ್ದಾರೆ? ಆ್ಯಕ್ಚುಲಿ ಏನಂತಂದರೆ, ಇದೇ ಮಾರ್ಚ್ನಲ್ಲಿ ಪುಲ್ವಾಮಾ ರೀತಿಯಲ್ಲಿ ದಾಳಿಯಾಗಿದ್ದು ಪಾಕಿಸ್ತಾನದಲ್ಲಿ. ಈ ಪಾಕಿಸ್ತಾನದ ಸೈನಿಕರನ್ನು ಕೊಂದು ಹಾಕಿದ್ರು ಯಾರು? ತಾಲಿಬಾನ್, ತೆಹಲಿಕೆ ಇನ್ಸಾಫ್ ತಾಲಿಬಾನಿಗಳು, ಉಗ್ರ ಸಂಘಟನೆಯವರು. ಒಂದು ಬಸ್ ಹೋಗ್ತಾ ಇರುತ್ತೆ, ಬಸ್ನಲ್ಲಿ ಬಾಂಬ್ ಸ್ಫೋಟ ಮಾಡಿಬಿಡ್ತಾರೆ. ಆ ಸುದ್ದಿಯನ್ನು ಭಾರತದ ಮಾಧ್ಯಮಗಳು ಅದೇ ತೆರನಾಗಿ ತೋರಿಸಿದ್ವು. ಹೌದು, ತಾನು ಮಾಡಿದ ಪಾಪ ಉಣ್ತಾ ಇದೆ, ಅದಕ್ಕೋಸ್ಕರ ಏನಂತಂದರೆ ಅದನ್ನು ಸುದ್ದಿಯನ್ನು ಹಾಗೆ ತೋರಿಸಿದ್ವು. ಆದರೆ ಪಾಕಿಸ್ತಾನದ ಮಾಧ್ಯಮಗಳು ಭಾರತ ನಾಟಕವಾಡ್ತಾಗಿದೆ, ಉಗ್ರರ ಸಂಘಟನೆ ಅಂತ ಏನೇ ಆದ್ರೂ ಕೂಡ ಪಾಕಿಸ್ತಾನದ ಮೇಲೆ ಗೂಬೆ ಕೂರಿಸತ್ತೆ ಅನ್ನುವಂತಹ ಸುದ್ದಿಯನ್ನು ಪಾಕಿಸ್ತಾನದ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದಾವೆ. ವಿಶ್ವಕ್ಕೆ ನಾನು ಸಾಚೆ ಅಂತ ತೋರಿಸ್ಕೊಳ್ಳೋಕ್ಕೆ ಹೋಗ್ತಾ ಇರುವಂತಹ ಪಾಕಿಸ್ತಾನದ ಮತ್ತೊಂದು ದುರ್ಬುದ್ಧಿ ಈಗ ವಿಶ್ವದ ಮುಂದೆ ಬಟಾಬಯಲಾಗಿದ್ರೂ ಕೂಡ ಪಾಕಿಸ್ತಾನಕ್ಕೆ ಇನ್ನೂವರೆಗೂ ಕೂಡ ಬುದ್ಧಿ ಬಂದಿಲ್ಲ. ಅಲ್ಲಿ ಏನು ಸುದ್ದಿಯನ್ನು ಬಿತ್ತರಿಸ್ತಾ ಇದೆಯಾ ಅಂತ ನೋಡ್ತಾ ಹೋಗೋದಾದರೆ, ಇದು ಒಂದು ಪ್ರೊಪಗಂಡಾ, ಅಂದರೆ ಇದು ನಾಟಕೀಯ ಸನ್ನಿವೇಶ. ಭಾರತದಲ್ಲಿ ಅಂತಹದ್ದೇನೂ ಆಗಿಲ್ಲ, ಬರೀ ವಿಶ್ವಕ್ಕೆ ಪ್ರೊಪಗಂಡಾವನ್ನು ಹಬ್ಬಿಸ್ತಾ ಇದೆ ಅನ್ನುವಂತಹ ಪಾಕಿಸ್ತಾನದ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರ ಮಾಡ್ತಾ ಇದ್ದಾವೆ. ಜೊತೆಗೆ ಆರ್ಟಿಕಲ್ 370 ತೆಗೆದಿದ್ರಿಂದ ಅಶಾಂತಿ ತಾಂಡವವಾಡ್ತಾ ಇತ್ತು. ಅದಕ್ಕೋಸ್ಕರ ಅಲ್ಲಿನ ಜನರು ಏನೋ ಉಗ್ರರ ದಾಳಿ ಮಾಡಿರಬಹುದು ಅನ್ನುವಂತಹ ಅನೇಕ ತರಹೇವಾರಿ ವಿಶ್ಲೇಷಣೆಗಳನ್ನು ಮಾಡ್ತಾ ಇದೆ ಇದೇ ಪಾಕಿಸ್ತಾನದ ನರಿಬುದ್ಧಿ, ಕುತಂತ್ರಿ ಬುದ್ಧಿಯ ಮಾಧ್ಯಮಗಳು. ಏನು ಇನ್ನೊಂದು ಇದೆಲ್ಲ ಸುಳ್ಳು ಸುದ್ದಿ, ಇದೆಲ್ಲ ಮೋದಿ ಮಾಡಿಸಿದ್ದು ಅಂತ ಪಾಕಿಸ್ತಾನದಲ್ಲಿರುವಂತಹ ಮಾಧ್ಯಮಗಳು, ಪಾಕಿಸ್ತಾನದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಕೆಲವೊಂದಿಷ್ಟು ಎಕ್ಸ್ ಆರ್ಮಿಯವರು, ಪಾಕಿಸ್ತಾನದಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತಹ ಮೂರ್ಖರು ಈ ಥರನಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ, ಜಮ್ಮು ಕಾಶ್ಮೀರದಲ್ಲಿ ವಿವಾದಿತ ಪ್ರದೇಶವಾಗಿರೋದ್ರಿಂದ ಅದು ಪಾಕಿಸ್ತಾನಕ್ಕೆ ಸೇರಿದ್ದು ಜಮ್ಮು ಕಾಶ್ಮೀರ, ಅದಕ್ಕೋಸ್ಕರ ಅಲ್ಲಿನ ಕಾಶ್ಮೀರಿಗಳು ಮತ್ತು ಕಾಶ್ಮೀರಿ ಮುಸಲ್ಮಾನರು ಈ ಥರನಾಗಿ ಮಾಡಿದ್ದಾರೆ, ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಅದನ್ನು ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಭಾರತ ಮುಂದಾಗಿದೆ, ಅದಕ್ಕೋಸ್ಕರ ಈ ಥರನಾಗಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ ಅಂತ ವಿಶ್ಲೇಷಣೆಯನ್ನು ಮಾಡ್ತಾ ಇದೆ ಪಾಕಿಸ್ತಾನ ಮಾಧ್ಯಮ. ಅಲ್ಲ, ಪಾಕಿಸ್ತಾನದ ಜನರು ಅಷ್ಟೇ ಅಂತಂದರೆ ಈ ಜರ್ನಲಿಸ್ಟ್ಗಳು, ಅಲ್ಲಿನ ಪಾಕಿಸ್ತಾನಿ ಜರ್ನಲಿಸ್ಟ್ಗಳು ಕೂಡ ಅಷ್ಟೇ, ಅವರು ಕೂಡ ಕುತಂತ್ರಿಗಳೇ ಅನಿಸುತ್ತೆ. ಯಾಕಂತಂದರೆ ಇನ್ನೊಂದೇನಂತಂದರೆ, ಈಗೇನು ವಿಡಿಯೋಗಳು ವೈರಲ್ ಆಗ್ತಿದ್ದಾವಲ್ಲ, ಈ ಎಲ್ಲ ವಿಡಿಯೋಗಳೇನಂತಂದರೆ ಬರೀ ಸುಳ್ಳಂತೆ. ಇವೆಲ್ಲ ಹಳೆಯ ಸುದ್ದಿಗಳು, ಇವೆಲ್ಲ ಹಳೆ ವಿಡಿಯೋಗಳು, ಇವೆಲ್ಲವನ್ನು ಈಗ ವಿಡಿಯೋಗಳನ್ನು ಹರಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟರಲ್ಲಿ ಟ್ರೆಂಡಿಂಗ್ ಮಾಡ್ತಾ ಇದೆ ಭಾರತದ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅಂತ ಪ್ರೊಪಗಂಡಾ ಹಬ್ಬಿಸ್ತಾ ಇದೆ, ದ್ವೇಷ ಹುಟ್ಟಿಸ್ತಾ ಇದೆ ಅಂತ ಪಾಕಿಸ್ತಾನ ಮಾಧ್ಯಮಗಳು ಹೇಳ್ತಾ ಇದ್ದಾವೆ. ಅರೆ, ಮತ್ತೊಂದು ಹೇಳ್ತಾ ಇದ್ರು, ಯಾವುದೋ ಒಂದು ARY ಅಂತ ಒಂದು ನ್ಯೂಸ್ ಚಾನಲ್ ಇದೆ ಅಲ್ಲಿ ಪಾಕಿಸ್ತಾನದಲ್ಲಿ. ಅಲ್ಲಿನ ಅವರು ಏನು ಹೇಳ್ತಾ ಇದ್ರು ಅಂತಂದರೆ, 3:15ಕ್ಕೆ ಈ ಒಂದು ದುರ್ಘಟನೆ ಸಂಭವಿಸಿದೆ, ಯಾರೋ ಒಬ್ಬರು ಟ್ವೀಟ್ ಮಾಡಿದ್ದಾರೆ, 3:20ಕ್ಕೆ ಅದನ್ನು ಮತ್ತೆ ರೀಟ್ವೀಟ್ ಮಾಡಿದ್ದಾರೆ, 3:30ಕ್ಕೆ ಟ್ರೆಂಡ್ ಆಗಿದೆ, ಇದು ಸುಳ್ಳು ಸುದ್ದಿ ಅಂತ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಪಾಕಿಸ್ತಾನ ಮಾಧ್ಯಮದವರು. ಅಲ್ಲ, ಅದು ಹೆಂಗಂತ ಗೊತ್ತಾಗಲಿಲ್ಲ ನನಗೆ. ಅಂದರೆ ಅಷ್ಟು ಸ್ಲೋ ಇದೆಯಾ ಅಂತ. ಒಂದು ಚಿಟಿಕೆ ಹೊಡೆಯೋದ್ರೊಳಗೆ ಇಡೀ ವಿಶ್ವಾದ್ಯಂತ ಸುದ್ದಿ ಹಬ್ಬತ್ತೆ. ಯಾಕಂತಂದರೆ ಅಲ್ಲಿ ಪಾಕಿಸ್ತಾನದಲ್ಲಿ ಸುದ್ದಿ ಹಬ್ಬಿಸೋದಕ್ಕೆ ಟ್ವಿಟರು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಕ್ಕೆ ಗೊತ್ತಿಲ್ವಲ್ಲ. ಅವಕ್ಕೆ ಯೂಸ್ ಮಾಡೋಕ್ಕೆ ಗೊತ್ತಿದ್ರು ಅಲ್ಲಿ ಇಂಟರ್ನೆಟ್ ಎಲ್ಲಿ ಸ್ಪೀಡ್ ಇದೆ, ಇಂಟರ್ನೆಟ್ ಸ್ಪೀಡ್ ಇದ್ರೂ ಎಲ್ಲ ಕಡೆ ಜಾಮರ್ಗಳು ಹಾಕಿದಾರಲ್ಲ, ಜಾಮರ್ಗಳನ್ನು ಹಾಕಿದ್ರೂ ಕೂಡ ಪಾಕಿಸ್ತಾನದಲ್ಲಿ ಎಲ್ಲಿ ಚೆನ್ನಾಗಿದ್ದಾರೆ ಅವರು, ಎಲ್ಲಿ ಖುಷಿಯಾಗಿ ಸಂತೋಷವಾಗಿದ್ದಾರೆ, ಯಾವಾಗ ಎಲ್ಲಿ ಯಾರ ಮೇಲೆ ಬಾಂಬ್ ಎಸೆದು ಬಿಡ್ತಾರೋ ತಾಲಿಬಾನ್ ಅವರು ಅಂತ ಭಯದಲ್ಲೇ ಇದ್ದಾರೆ. ಇನ್ನೊಂದು ಸುದ್ದಿ ಏನಂತಂದರೆ, ಭಾರತ ಏನೇ ಮಾಡಿದ್ರೂ ಕೂಡ ಅದನ್ನು ನಮ್ಮ ಭಾರತದಲ್ಲಿ ಏನೇ ಆದರೂ ಕೂಡ ಪಾಕಿಸ್ತಾನ ಮಾಡಿದ್ದು ಅಂತ ಹೇಳ್ತಾ ಬಂದಿದೆ. ಅದು ನಿಜ. ಯಾಕಂತಂದರೆ ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ ಪಾಕಿಸ್ತಾನದಲ್ಲಿ
ಈಗಲೂ ಕೂಡ 5ರಿಂದ 6 ಈಗೆಲ್ಲ ಮಾಧ್ಯಮಗಳು ಇದೆಲ್ಲ ಹೇಳ್ತಿದ್ದಾವೆ. ಪಾಕಿಸ್ತಾನದ ಮಾಧ್ಯಮದವರು ಏನು ಹೇಳ್ತಿದ್ದಾರೆ ಅಂತಂದರೆ ಇದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಪಾಕಿಸ್ತಾನಕ್ಕೆ ಕೇಳೋದು ಒಂದೇ ಪ್ರಶ್ನೆ, ಹಾಗಾದರೆ ನಿಮ್ಮಲ್ಲಿ ಯಾವುದೇ ಉಗ್ರ ಸಂಘಟನೆಗಳೇ ಇಲ್ವಾ? ಯಾಕಿಲ್ಲ? ಅದರ ಬಗ್ಗೆ ನಾನು ಒಂದಿಷ್ಟು ಲಿಸ್ಟ್ ಮಾಡ್ಕೊಂಬಂದಿದ್ದೀನಿ. ತೆಹರೀಕ್ ಎ ಇನ್ಸಾಫ್, ಜೈಷ್ ಎ ಮೊಹಮ್ಮದ್, ತೆಹರೀಕ್ ಇ ಲಷ್ಕರ್ ಇಸ್ಲಾಮಿಕ್ ಪಾಕಿಸ್ತಾನ್, ಅಂದರೆ ಹಜರತ್ ಉಲ್ ಇನ್ಸಾರ್, ದ ರೆಸಿಸ್ಟೆನ್ಸ್ ಫ್ರಂಟ್, ಇನ್ನೂ ತುಂಬ ಇದ್ದಾವೆ. ಬಟ್ ಇವು ತೆಹರೀಕ್ ಎ ಇನ್ಸಾಫು, ತಾಲಿಬಾನು. ಮೊನ್ನೆ ಯಾಕೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ನಿಮ್ಮ ಮೇಲೆ? ಸುಮ್ಮನೆ ಆಯಿತಾ? ನೀವೇನೂ ಮಾಡೇ ಇಲ್ವಾ? ಪಾಕಿಸ್ತಾನ ಮತ್ತು ಭಾರತದ ನಡುವೆ ಗಡಿ ವಿವಾದನೇ ಗೊತ್ತಿಲ್ವಾ? ಆದರೆ ಏನಂತಂದರೆ ಇದೆಲ್ಲವನ್ನು ಆಗ್ತಾ ಇದ್ದಂತೆ ಪಾಕಿಸ್ತಾನದ ಮಾಧ್ಯಮದಲ್ಲೇ ಇದು ಕೂಡ ಚರ್ಚೆಯಾಗಿದೆ. ನಾನು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೆ. ಏನಂತಂದರೆ ಭಾರತ ಈಗ ರೊಚ್ಚಿಗೆದ್ದಿದೆ. ಭಾರತದ ಸೇನೆ ಯಾವಾಗ ಬೇಕಾದರೂ ಪಾಕಿಸ್ತಾನದ ಮೇಲೆ ಹಾಗೆಯನ್ನು ತೀರಿಸ್ಕೊಳ್ಬೋದು. ಉಗ್ರ ಸಂಘಟನೆ ಇದೇನು ರೆಸಿಸ್ಟೆಂಟ್ ಫ್ರಂಟ್ ಏನಿದೆಯಲ್ಲ, ಈಗೇನು ಉಗ್ರರ ದಾಳಿಯಾಗಿದೆಯಲ್ಲ ಜಮ್ಮು ಕಾಶ್ಮೀರದಲ್ಲಿ, ಪಕ್ಕಾ ಪುಲ್ವಾಮಾ ದಾಳಿಯಂತೆಯೇ ಅದರ ಸೇಡನ್ನು ತೀರಿಸ್ಕೊಳ್ಳುತ್ತೆ ಭಾರತ. ಇದಕ್ಕೆ ಪಾಕಿಸ್ತಾನ ಸೇನೆ ಈಗಲಿಂದಲೇ ನೀವು ಸುರಕ್ಷಿತವಾಗಿರಬೇಕು, ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡಬಹುದು. ಇದನ್ನು ಏನಂತಂದರೆ ಮೂಯಿ ಅಂತ ಹೇಳ್ತೀವಲ್ಲ, ಪಕ್ಕಾ ಇದರ ಬಗ್ಗೆ ಇದನ್ನು ಏನಂತಂದರೆ ಇದಕ್ಕೆ ಹೊಡೆತ ಕೊಡುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಪಾಕಿಸ್ತಾನ ಮಾಧ್ಯಮದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಬಹುದು ಅಂತ ಚರ್ಚೆಗಳಾಗಿದ್ದಾವೆ. ಏನಂತಂದರೆ ಸಹಾಯಧನ ನಿಲ್ಲಬಹುದು ಅಂತ ಚರ್ಚೆ ಆಗಿದೆ. ಆದರೆ ಭಾರತ ಏನು ಮಾಡ್ತು? ಶಾಂತಿ ಪ್ರಿಯ, ಬೇಡ, ನಮಗೇನು ಬೇಡ, ನಾವು ನಿಮಗೇನು ನಿಧಾನಗತಿಯಲ್ಲಿ ಶಾಂತಿಯುತವಾಗಿ ಹೇಳ್ತೀವಿ ಅಂತ ಅಂದರೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ 5-6 ರಾಜತಾಂತ್ರಿಕ ನಿಷೇಧವನ್ನು ಹೇರಿ ಈಗ ಮತ್ತೆ ಶಾಂತಿಪ್ರಿಯ ದೇಶ ಅಂತ ಹೇಳ್ಕೊಂಡಿದೆ. ಬಟ್ ಇದು ಶಾಂತಿಪ್ರಿಯ ದೇಶ ಅಂತ ಪಾಕಿಸ್ತಾನ ಕೇಳ್ಕೋವಂತಹ ಪರಿಸ್ಥಿತಿ ಇಲ್ಲ. ಬಟ್ ಎನಿವೇಸ್,